ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲಾ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್. ವಿಕಸಿತ ಭಾರತ, ನಶಾಮುಕ್ತ ಭಾರತ. ಎರಡು ಮಾತು ಹೇಳ್ತೇನೆ. ನಾವೆಲ್ಲರೂ ಈ ಮಹಾನ್ ದೇಶದಲ್ಲಿ ಜನ್ಮ ಪಡೆದಿದ್ದೀವಿ. ಅದಕ್ಕೆ ಒಂದು ಹಾಡಿನ ಸಾಲನ್ನು ಕೇಳ್ತೇವೆ. ಚಂದನ ಹೈ ಇಸ್ ದೇಶ್ ಕಿ ಧರತಿ, ತಪೋಭೂಮಿ ಹರ ಗ್ರಾಮ ಹೈ, ಹರ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೈ ಅಂತ. ತಾವೆಲ್ಲ ಯಾರಿದ್ದೀರಿ ಅಂದ್ರೆ ದೇವಿಯ ಪ್ರತಿಮೆಯರಿದ್ದೀರಿ. ತಾವು ಸಾಧಾರಣ ಅಲ್ಲ, ಶಿವಶಕ್ತಿಯರಿದ್ದೀರಿ. ತಮ್ಮ ಹತ್ರ ಶಕ್ತಿ ಇದೆ. ನಾವು ಪ್ರತಿಜ್ಞೆ ಮಾಡಿದ್ದೀವಿ, ನಾವು ವ್ಯಸನ ಮಾಡುವುದಿಲ್ಲ ಅಂತ ವಿಚಾರ ಬರಬಹುದು. ತಾವು ವ್ಯಸನ ಮಾಡಿಲ್ಲ, ವ್ಯಸನಕ್ಕೆ ವಶ ಆಗಿಲ್ಲ ಅಂದ್ರೂ ಕೂಡ ಆಗಿರುವಂತವರನ್ನ ಬಿಡಿಸುವುದಕ್ಕೆ, ಆ ನಶೆಗೆ ವಶ ಆಗದಂತೆ ಮಾಡೋದಕ್ಕೆ ತಮ್ಮಲ್ಲಿ ಶಕ್ತಿ ಇದೆ. ಆದ್ರಿಂದ ತಾವು ಮೆಡಿಟೇಷನ್ ಮುಖಾಂತರ, ಮೆಡಿಟೇಷನ್ ಅರ್ಥಾತ್ ಭಗವಂತನ ನೆನಪು, ಮೆಡಿಟೇಷನ್ ಮುಖಾಂತರ ಶಕ್ತಿಯನ್ನು ಪಡೆದುಕೊಂಡು ಅನೇಕ ಜನರಿಗೆ ಆ ಶಕ್ತಿಯನ್ನು ಕೊಡುವಂತಹ ಒಂದು ವಿಶೇಷತೆ ತಮ್ಮಲ್ಲಿದೆ. ಆದ್ರಿಂದ ನಮ್ಮ ಮೋದಿಜಿಯವರು ಈ ಭಾರತವನ್ನ ನಶಾಮುಕ್ತ ದೇಶ ಮಾಡಬೇಕು ಅನ್ನುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೂ ನಮ್ಮ ನಾಡಿನ ಪೂಜ್ಯರಾಗಿರುವಂತಹ ಇಲ್ಗಲ್ ಮಹಂತ ಸ್ವಾಮೀಜಿಯವರ ಜನ್ಮದಿನವನ್ನು ಕೂಡ ನಶಾಮುಕ್ತ ದಿನವನ್ನಾಗಿ ಮಾಡ್ತೇವೆ. ಅವರು ಕೂಡ ಮಹಾಂತ ಜೋಳಿಗೆ ಅಂತ ಮನೆ ಮನೆಗೆ ಹೋಗಿ ಜೋಳಿಗೆಯಲ್ಲಿ ದುಶ್ಚಟಗಳನ್ನ ದಾನ ಮಾಡಿಸಿ ಅಂತ ಕೇಳುವಂತ ಮಹಾನ್ ಕಾರ್ಯವನ್ನು ಮಾಡಿದ್ರು. ಅದರ ಅಡಿಯಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಆಗಸ್ಟ್ 6 ರಿಂದ ಆಗಸ್ಟ್ 20 ರವರೆಗೆ 10 ಕೋಟಿ ಜನರಿಂದ